ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಯಾವುದು ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಕಂಟಿನ್ಯೂಷನ್ ಬ್ಲಾಗು ಬುಧವಾರದ್ದು, ಅಂದರೆ ಜೂನ್ 26ನೇ ತಾರೀಕು ಕಂಟಿನ್ಯೂಷನ್ ಬ್ಲಾಗ್. ಮಾರ್ನಿಂಗ್ ರೊಟೀನ್ ಶೇರ್ ಮಾಡಿದ್ನಲ್ಲ, ಅದು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಇವಾಗ ಸಂಜೆ ಅಂದರೆ ನೈಟ್ ಅಪ್ಲೋಡ್ ಮಾಡಬೇಕು ಅಂತ ಎಡಿಟಿಂಗು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಓಕೆ, ಎಷ್ಟೊಂದು ವೀಡಿಯೋಸ್ ಇದೆ, ಅದೆಲ್ಲನೂ ಕೂಡ ನಾನು ಬೇಗನೆ ನಾನು ನಿಮಗೆ ಶೇರ್ ಮಾಡಬೇಕು. ಪ್ರತಿ ಡೈಲಿ ವ್ಲಾಗನ್ನು ಶೇರ್ ಮಾಡಿ ಅಂತ ತುಂಬ ಜನ ಕಾಯ್ತಾ ಇರ್ತೀರ, ವೆಯ್ಟ್ ಮಾಡ್ತಾ ಇರ್ತೀರ. ಹಾಕಿದ ತಕ್ಷಣವೇ ವೆಯ್ಟ್ ಮಾಡ್ತಾಯಿದ್ವಿ, ತುಂಬ ಥ್ಯಾಂಕ್ಸ್. ಒಂದಿನಕ್ಕೆ 2 ವಿಡಿಯೋ ಅಂತ ಹಾಕಿದ್ರೆ ತುಂಬ ಜನ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಬುಧವಾರ ಅಂತ ಅಂದರೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದೆ, ನಮ್ಮ ಹಸ್ಬೆಂಡ್ ಬರ್ತ್ಡೇ ಇತ್ತು ಅಂತ ಅಂದ್ಬಿಟ್ಟು. ಹೋದ ಭಾನುವಾರನೂ ಅಷ್ಟೇ ನಾನು ನಾನ್ ವೆಜ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂತ ಅಂದರೆ ನಮ್ಮ ಮನೆಯವ್ರಿಗೂ ನನಗೂ ಸ್ವಲ್ಪ ಜಗಳ ಆಗಿತ್ತು. ಹಂಗೆ ಮನಸ್ತಾಪ ಮುನ್ಸ್ಕೊಂಡಿದ್ವಿ. ಹಾಗಾಗಿ ನಾನ್ ವೆಜ್ ಕೂಡ ಮಾಡೋಕ್ಕಾಗಲಿಲ್ಲ. ಮೊಟ್ಟೆ ಸಾಂಬಾರು ಮಾಡಿ ನಾವು ಊಟ ಮಾಡ್ಕೊಂಡಿದ್ವಿ ಅಷ್ಟೇ. ಮನೇಲಿ ಏನೇ ಒಂದು ಆಗಬೇಕಂದ್ರೆ ನೆಮ್ಮದಿ ಇರಬೇಕಲ್ಲ. ಹಂಗಾಗಿ ಏನೇ ಒಂದು ಮನಸ್ತಾಪ, ಏನೇ ಒಂದು ಜಗಳ ಬಂದ್ರೂ ಅವಾಗಲೇ ಸಾಲ್ವ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಸಾಲ್ವ್ ಮಾಡಿಕೊಂಡ್ರೆ ಮನೇಲಿ ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅಂತ ಅಂದರೆ ಒಬ್ಬರು ಮುಖ ಇನ್ನೊಬ್ಬರು ನೋಡಿಕೊಂಡು ಸಿಂಟ್ರಿಸ್ಕೊಳ್ಳೋದು ಇದೇ ಆಗ್ತಾ ಇರುತ್ತೆ. ಜಗಳ ಸಂಸಾರದಲ್ಲಿ ಜಗಳ ಎಲ್ಲ ಬರೋದು ಕಾಮನ್ನು. ಆದರೆ ಯಾರಾದರೂ ಇಬ್ಬರಲ್ಲಿ ಒಬ್ಬರಾದ್ರೂ ಸೋಲಲೇಬೇಕು. ನಮ್ಮ ಗಂಡ ಹೆಂಡತಿ ಜಗಳದಿಂದ ಮಕ್ಕಳು ಬಡವರಾಗ್ತಾರೆ ಅನ್ನೋದಾದರೆ, ಗಂಡ ಹೆಂಡ್ತಿಲಿ ಯಾರು ಒಬ್ಬರು ಸೋತು ಜೀವನನ ಸಾಗಿಸ್ಕೊಂಡು ಹೋಗಬೇಕು. ಅದರಲ್ಲೂ ಮನೆಯಲ್ಲಿ ಗೃಹಿಣಿ ಅನ್ನೋಳು ಒಬ್ಳಿದ್ದಾಳೆ ಅಂತ ಅಂದರೆ, ಅವಳಾದ್ರೂ ಕೂಡ ಮನೆ ನಡೆಸೋ ಜವಾಬ್ದಾರಿ ವಹಿಸ್ಕೊಂಡಿದ್ದಾಳೆ ಅಂದರೆ ಮನೆಗೋಸ್ಕರ, ಮಕ್ಳಿಗೋಸ್ಕರ, ಅಂದರೆ ಒಟ್ನಲ್ಲಿ ಸಂಸಾರ ಪೂರ್ತಿ ಅವರ ಸದಸ್ಯರಿಗೋಸ್ಕರನಾದ್ರೂ ಅವಳು ಸೋಲಲೇಬೇಕಾಗುತ್ತೆ. ಹಂಗೆ ನಾನು ಕೂಡ ನಾನೇ ಮಾತಾಡಿಸಿ ಏನೇ ಒಂದು ಜಗಳ ಆದ್ರೂ ಕೂಡ ಮಾತಾಡಿಸ್ತೀನಿ. ಒಂದೊಂದು ಟೈಮ್ ಅವ್ರು ಮಾತಾಡಿಸ್ತಾರೆ, ಇನ್ನೊಂದು ಟೈಮ್ ನಾನೇ ಮಾತಾಡಿಸ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಅಂದರೆ ಈ ರೀತಿ ನನ್ನ ಲೈಫು ನಡ್ಕೊಂಡು ಹೋಗ್ತಾಯಿದೆ. ಹಾಗೆಯೇ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ 1 kg ಚಿಕನ್ನು, ಅಂದರೆ ನಮ್ಮ ಮನೆಯವರೇ ಡ್ಯೂಟಿಗೆ ಹೋಗಿದ್ರಲ್ವ, ಹಂಗಾಗಿ ಸ್ವಲ್ಪ ಅಮೌಂಟ್ ಹಾಕಿದ್ರು. ಹೋಗ್ಬಿಟ್ಟು ನಾನೇ 1 kg ಚಿಕನ್ ತೊಗೊಂಬಂದೆ. ಚೋಟುನ ಮಲಗಿಸ್ಬಿಟ್ಟು ಚಿಂಕುನ ಮಾತ್ರ ಕರ್ಕೊಂಡೋಗಿದ್ದೆ. ಹೋಗ್ಬಿಟ್ಟು ಒಂದು 1/4 ಗಂಟೆ ಅಷ್ಟರಲ್ಲಿ ಬೇಗ ಕಟ್ ಮಾಡಿಸ್ಕೊಂಡು 1 kg ಚಿಕನ್ನ ತೊಗೊಂಡು ಬಂದಿದ್ದೀನಿ. ಇವಾಗ ಡಿವೈಡ್ ಮಾಡ್ಕೊಂಡಿದ್ದೀನಿ, 3 ಸೆಟ್ ಥರ ಡಿವೈಡ್ ಮಾಡಿಕೊಂಡು, ಒಂದು ಸಾಂಬಾರಿಗೆ, ಇನ್ನೊಂದು ಫ್ರೈಗೆ, ಇನ್ನೊಂದು ಕಬಾಬ್ಗೆ, ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲದಕ್ಕೂ ಕೂಡ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿಣ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನಾನ್ ವೆಜ್ ಏನೇ ಐಟಮ್ ಇದ್ರೂ ಬೇಗ ಕ್ವಿಕ್ಕಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಇವಾಗ ನಾನು ಸ್ವಲ್ಪ ರೈಸ್ಗೆ ಇಡ್ತಾಯಿದ್ದೀನಿ. ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. 12:15ಗೆ ನಾನು ಹೋಗಿ ತೊಗೊಂಡು ಬಂದಿದ್ದು. 12:45 ಆಯಿತು. ನಾನು ಚಿಕನ್ನು 12:30ಗೆ ಹೋಗಿದ್ದು ಹೊರಗಡೆ ತೊಗೊಂಬರೋಣ ಅಂತ. 1/4 ಗಂಟೇಲಿ ಬಂದೆ. ಆಮೇಲೆ ಬಂದಾದಮೇಲೆ ಅವನು ಕೂಡ ಎದ್ದಿದ್ದ ಅಷ್ಟರಲ್ಲಿ, ಯಾರು ಚೋಟು. ನಾನು ಬಂದ ತಕ್ಷಣವೇ ಸೌಂಡ್ ಆಯಿತು ಬಾಗಿಲುದು. ಅವನು ಕೂಡ ಎದ್ದು ಅವನು ಇಟ್ಕೊಂಡು ಅವನಿಗೆ ಆಟ ಸಾಮಾನಿಗೆ ಸುಮ್ಮನೆ ಕೂತ್ಕೋಬೇಕಲ್ಲ, ಹಂಗಾಗಿ ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಅವ್ನ ಮುಂದಕ್ಕೆ ಯಾವುದಾದ್ರೂ ತೊಗೊಂಡು ಏನಾದರೂ ಆಟ ಆಡು ಅಂತ ಚಿಂಕು TV ಹಾಕ್ಕೊಟ್ಬಿಟ್ಟು ಇವಾಗ ನಾನು ಅಡುಗೆಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಕ್ವಿಕ್ಕಾಗಿ ಆಗೋ ಥರ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆನೇ ಹಾಕಿ ಒಂದೊಂದು ಹಾಕ್ತೆ, ಒಂದೊಂದು ಹಾಕಿಲ್ಲ. ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಬಂತು ಮಾತ್ರ. ನೀವೇನು ಟ್ರೈ ಮಾಡಲೇಬೇಕು ಅಂತ ನಾನು ಹೇಳಲ್ಲ. ಇಷ್ಟ ಇದ್ದವರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನೀವು ಟ್ರೈ ಮಾಡ್ಕೋಬೋದು. ಅಂದರೆ ಫುಲ್ಲೆಲ್ಲ ರೆಸಿಪಿ ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ರೆಸಿಪಿ ಚಾನಲ್ಗಳೆಲ್ಲ ಇದೆ, ಅದನ್ನು ನೋಡ್ಕೊಂಡು ನೀವು ಟ್ರೈ ಮಾಡ್ಕೋಬೋದು. ಕಬಾಬ್ಗೂ ಕೂಡ ಕಲಿಸಿದ್ದೀನಿ. ಒಂದು ಮೊಟ್ಟೆ ಎಲ್ಲನೂ ಹಾಕ್ಬಿಟ್ಟು ಕಲಿಸಿದೆ. ಕಬಾಬ್ ಪೌಡರು ತಂದಿದ್ದೆ. ಹಾಗೆಯೇ ಚಿಕನ್ ಮಸಾಲನೂ ಕೂಡ ತಂದು ಎಲ್ಲ ಕಲಸಿಟ್ಟಿದ್ದೀನಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಮ್ಯಾರಿನೇಟ್ ಆಗಬೇಕು. ಆಮೇಲೆ ನೈಟ್ಗೆ ಹಾಕೋಣ ಅಂತ, ಅದು ಇವಾಗ ಹಾಕೋದಿಲ್ಲ. ಸ್ವಲ್ಪ ಟೈಮ್ ಆಗೋಗಿದೆ. ಇವಾಗ ಫ್ರೈ ಮಾಡಿ ಸಾಂಬಾರು ಮಾಡಿ ರೈಸ್ ಮಾಡೋ ಹೊತ್ತಿಗೆ ಸಾಂಬಾರಾಗುತ್ತೆ, ಅಂದರೆ ಟೈಮ್ ಆಗೋಗುತ್ತೆ. ಹಾಗಾಗಿ ಅದನ್ನು ನೈಟ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಟೈಮ್ ಇದ್ದಿದ್ದರೆ ಇವಾಗಲೇ ಮಾಡ್ತಾಯಿದ್ದೆ, ಬಟ್ ಆಗಲಿಲ್ಲ. ಮೊಟ್ಟೆನೂ ಕೂಡ ಬೇಯಕ್ಕೆ ಹಾಕಿದ್ದೀನಿ. 6 ಮೊಟ್ಟೆ ತೊಗೊಂಡು ಬಂದಿದ್ದೆ.
1 ಕೆ ಜಿ ಚಿಕನು, 6 ಮೊಟ್ಟೆ, ಹಾಗೆಯೇ ಚಿಕನ್ ಮಸಾಲ ಮತ್ತು ಕಬಾಬು ಮಸಾಲ ತೊಗೊಂಡು ಬಂದಿದ್ದೆ. ಮೊಟ್ಟೆನ ಬೇಯೋಕ್ಕಾಕಿ ಈಗ ಚಿಕನ್ನ ಅಂದರೆ ಫ್ರೈ ಮಾಡೋಣ ಅಂತ, ಗಟ್ಟಿ ಗೊಜ್ಜು ಅಂತ ಬರುತ್ತಲ್ಲ ಆ ರೀತಿ ಮಾಡೋಣ ಅಂತ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು, ಅದಾದಮೇಲೆ ಚಿಕನ್ ತೊಳೆದಿಟ್ಟಿರೋದು ಫ್ರೈಗೆ ಎತ್ತಿಕ್ಕಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಆಮೇಲೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಆದ ನಂತರ ಆಮೇಲೆ ಇದು ಏನು ಚಿಕನ್ ಮಸಾಲ ಹಾಕಿದ್ದೀನಿ, ಆಮೇಲೆ ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರ್ ಹಾಕಿದ್ದೀನಿ, ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಚೂರು ಫ್ರೈ ಆದಮೇಲೆ ಒಂದು 5-10 ನಿಮಿಷ ಅದಾದ ನಂತರ ಒಂದು 3/4 ಗ್ಲಾಸು, ನಾನು ಗ್ಲಾಸ್ ತೋರಿಸಿದ್ನಲ್ಲ ಅದರ 3/4 ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ, ಸಾಕಷ್ಟೇ. ಸ್ವಲ್ಪ ಗಟ್ಟಿ ಗೊಜ್ಜಾಗುತ್ತೆ, ಅದನ್ನು ಸಣ್ಣೂರಿ ಇಟ್ಕೊಂಡು ಬೇಯಿಸ್ಕೊಳೋದು. ಅದಾದ ನಂತರ ಈ ಕಡೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಸಪ್ರೇಟು ಎತ್ತಿಟ್ಟಿದ್ನಲ್ವ ಚಿಕನ್ನು, ಅದನ್ನು ಒಂದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಇವಾಗ ನೀರೆಲ್ಲನೂ ಕೂಡ ಚೆನ್ನಾಗಿ ಇಂಟ್ಕೊಂಬಿಟ್ಟು ಚಿಕನ್ನೆಲ್ಲ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸಪ್ರೇಟು ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ. ಸ್ವಲ್ಪ ಇದಕ್ಕೆ ಚಕ್ಕೆ, ಹಾಗೆಯೇ ಏಲಕ್ಕಿ, ಅದಾದ ನಂತರ ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಕಡಲೆನೂ ಹಾಕ್ಕೊಂಡಿಲ್ಲ ಇದಕ್ಕೆ, ಮತ್ತು ಗಸಗಸೆನೂ ಹಾಕ್ಕೊಳ್ಳಿಲ್ಲ, ನಾನು ಇರಲಿಲ್ಲ ಮನೇಲಿ. ಕಡಲೆ ಇತ್ತು ಆದರೆ ಹಾಕಲಿಲ್ಲ, ಸಿಹಿ ಆಗುತ್ತೆ ಅಂತ. ಜಾಸ್ತಿ ನಾನು ಕಡಲೆ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಕಾಯಿನೂ ಕೂಡ ಚಿಕನ್ಗೆ ಜಾಸ್ತಿ ಯೂಸ್ ಮಾಡಲ್ಲ, ಮತ್ತು ಈ ಫ್ರೈ ಮಾಡ್ತಿದ್ನಲ್ವ ಹಂಗಾಗಿ ಬೇಕೇ ಬೇಕು ಅಂತ ಎರಡಕ್ಕೂ ಇರಲಿ, ಸಾಂಬಾರಿಗೂ ಮತ್ತು ಫ್ರೈಗೆ ಅಂತ ರುಬ್ಕೊಂಡೆ. ಇಷ್ಟು ಹಾಕ್ಕೊಂಡು ಇವಾಗ ಫ್ರೈ ಒಳಗಡೆ ಚೆನ್ನಾಗಿ ಬೆಂದಿತ್ತಲ್ವ, ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಕಾಯಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಪೇಸ್ಟನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತೋದೆ, ಈರುಳ್ಳಿ ಫ್ರೈ ಮಾಡ್ತಿದ್ನಲ್ವ ಫ್ರೈಗೆ ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಂದಿದ್ದೆ, ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಸ್ವಲ್ಪ ಒಂದು ಸೌಟಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ರೆಡಿ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿದ್ದೀನಿ. ಇವಾಗ ಸಾಂಬಾರಿಗೂ ಕೂಡ ನಾನೇನು ರುಬ್ಕೊಂಡಿದ್ನಲ್ವ ಆ ಮಸಾಲೆನ ಹಾಕಿ, ಮತ್ತು ಚಿಕನ್ ಮಸಾಲ ಮತ್ತು ಇದಕ್ಕೇನು ಹಾಕ್ತೆ ಅದೇ ಸೇಮು, ಅಂದರೆ ಅದು 1.5 ಸ್ಪೂನ್ ಹಾಕಿದ್ದೀನಿ ಗರಂ ಮಸಾಲ, ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡರು, ಚಿಲ್ಲಿ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಸಾಂಬಾರು, ಎಷ್ಟು ಮೆಸರ್ಮೆಂಟಲ್ಲಿ ಬೇಕು ಆ ಚಿಕನ್ಗೆ ಎಷ್ಟೆಷ್ಟು ನೀರು ಕ್ವಾಂಟಿಟಿ ಲೆಕ್ಕದಲ್ಲಿ ಬೇಕು ಅಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನಾನು ಜಾಸ್ತಿ ಚಿಕನ್ನೆಲ್ಲ ಮಾಡೋದು ಈ ರೀತಿ ತಪ್ಪಲಿ ಬರುತ್ತಲ್ಲ ಇದೇ ರೀತಿಯಲ್ಲಿ ಮಾಡೋದು. ಏನಾದರೂ ಅರ್ಜೆಂಟ್ ಏನಾದರೂ ಒಂದು 1/4 ಕೆ ಜಿ, ಅರ್ಧ ಕೆ ಜಿ ಮಟನ್ ಜಾಸ್ತಿ ತರೋದ ಚಿಕನ್ ಏನಾದ್ರು ಇದ್ದಾಗ ಬೇಗ ಮಾಡಬೇಕು ಅಂದಾಗ ಒಂದು ಬಾಣಲಿಯಲ್ಲಿ ಮಾಡ್ಕೊಂಬಿಡ್ತೀನಿ ಸಿಂಪಲ್ಲಾಗಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ರೆಡಿಯಾಗಿದೆ, ಬೇಗನೆ ರೆಡಿ ಮಾಡಿದೆ. ಇದು ಚಿಕನ್ ಫ್ರೈ, ಒಂದು ಕಡೆ ಮೊಟ್ಟೆನೂ ಕೂಡ ಬಿಡಿಸಿಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಕೂಡ ಬೇಯ್ತಾ ಇದೆ. ಸಾಂಬಾರು ಬೆಂದಿರೋದನ್ನ ಕೊನೆಗೆ ಒಂದು ಪಾತ್ರೆಯಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಟೆ. ಮರಿ ತಪ್ಪಲಿ ದೊಡ್ಡದಾಯಿತು, ಜಾಗನೂ ಕೂಡ ಸ್ವಲ್ಪ ಚಿಕ್ಕದಿರೋದ್ರಿಂದ ಆಮೇಲೆ ಪಾತ್ರೆನೇ ತುಂಬಿಕೊಂಡು ಜಾಗ ಇರೋದಿಲ್ಲ ಅಂತ ಈ ರೀತಿ ನಾನು ಏನೇ ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರು, ತಪ್ಪಲಿ ಸಾಂಬಾರು ಮಾಡಿದ್ರು ಈ ರೀತಿ ಸಣ್ಣ ಪಾತ್ರೆಗೆ ರೆಡಿ ಆದಮೇಲೆ ಬಸ್ದುಬಿಟ್ಟು ಎತ್ತಿಡ್ತೀನಿ. ಎಲ್ಲನೂ ಕೂಡ ಅಡುಗೆ ಮನೆ ಎಲ್ಲ ನೀಟಾಗಿ ಆಯಿತು. ನಮ್ಮ ಮನೆಯವರು ಇನ್ನೇನು ಊಟಕ್ಕೆ ಬರ್ತಾರೆ, ಅಷ್ಟರೊಳಗಡೆ ಊಟಕ್ಕೆ ಕೊಡಬೇಕು. ನೋಡ್ತಾ ಇರ್ಬೋದು ಅಡುಗೆ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲನೂ ಕೂಡ ತೊಳೆದಿಟ್ಟಿದ್ದೀನಿ. ಹಾಗೆಯೇ ನನ್ನ ಮಗನಿಗೆ ಅವನಿಗೆ ಇದು ಮೈಸೂರು ಬೇಳೆ, ಸ್ವಲ್ಪ ಅಕ್ಕಿ, ಹಾಗೆಯೇ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅಂದರೆ 1 ಅವರ್ ಮುಂಚೆನೇ ಕೂಡ ನೆನೆಸಿಟ್ಟಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5-6 ವಿಸಲ್ ಬರೆಸ್ಬಿಡ್ತೀನಿ. ಆದಮೇಲೆ ಸ್ಮ್ಯಾಶ್ ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದೇ ಒಂದು ಮೆಣಸು, ಒಂದು ಜೀರಿಗೆ, ಒಂದು 2 ಕಾಳಷ್ಟು ಹಾಕ್ಬಿಟ್ಟು ಒಂದು ಎಸಳು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ಕೂಡ ತೆಗೆದ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸ್ಪೂನಲ್ಲಿ ತಿನ್ನಿಸ್ತೀನಿ. ತಿಂತಾನೆ. ಆದಷ್ಟು ಕುತ್ಕೊಂಡು ತಿನ್ನಿಸೋಷ್ಟು ರೂಢಿ ಮಾಡ್ತಾಯಿದ್ದೀನಿ. ಅಂದರೆ ಟೈಮ್ ಇದ್ದರೆ ಕುತ್ಕೊಂಡು ತಿನ್ನಿಸ್ತೀನಿ, ಇಲ್ಲ ಅಂತ ಅಂದರೆ ಕಾಲ ಮೇಲೆ ಹಾಕ್ಕೊಂಡು ತಿನ್ನಿಸ್ತೀನಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಅವರು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ, ಮಕ್ಕಳನ್ನ ಮಲಗಿಸ್ಕೊಂಡು ತಿನ್ನಿಸ್ಬೇಡಿ ಸೋಂಬೇರಿತನ ಆಗುತ್ತೆ ಅಂತ. ಬಟ್ ಈಗ ಎಳೆ ಮಕ್ಕಳಿಗೆ ಕಾಲ ಮೇಲೆ ಹಾಕ್ಕೊಂಡೇ ತಾನೇ ತಿನ್ನಿಸೋದು, ಅದೊಂದು ಹೇಳ್ಬೇಕಿತ್ತು, ಹೇಳಿದ್ದೀನಿ. ಇವಾಗ ವಿಸಲ್ ಹಾಕಿ ಇವಾಗ ಒಂದು 5-6 ವಿಸಲ್ಲು ಬರೆಸ್ತೀನಿ. ನಮ್ಮ ಹಸ್ಬೆಂಡ್ ಬರ್ತ್ಡೇ ಅಂತ ಇಷ್ಟು ಸ್ಪೆಷಲ್ ಮಾಡ್ತಾ ಇರೋದು. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ಅವ್ರದ್ದು ಬರ್ತ್ಡೇ ವ್ಲಾಗು ಕೂಡ ಇದೇ ವ್ಲಾಗಲ್ಲಿ ಹಾಕ್ತೀನಿ, ನೀವು ನೋಡಿ. ಹಾಗೆಯೇ ಸಾಂಬಾರು ಕೂಡ ರೆಡಿ ಆಯಿತು. ಮುದ್ದೆ ಏನು ಮಾಡೋಕ್ಕೋಗಿಲ್ಲ, ಹಸಿಟ್ಟಿರಲಿಲ್ವಲ್ಲ, ಹಂಗಾಗಿ ರೈಸ್ನೇ ಮಾಡಿರೋ ಅಂಥದ್ದು.
ಹಾಗೆಯೇ ಇವಾಗ ಊಟಕ್ಕೆ ಕೂಡ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡ್ಕೊಂಡು ಅವ್ರು ಡ್ಯೂಟಿಗೆ ಹೋದರು. ಇದು ನಾನು ನೈಟು ಒಂದು ಅರ್ಧ kg ಕೇಕ್ ತಂದುಬಿಟ್ಟು ಹ್ಯಾಪಿ ಬರ್ಡೇ ಅಪ್ಪ ಅಂತ ಅಂದ್ಬಿಟ್ಟು ಕೇಕ್ ಮೇಲೆ ನಾನು ಬರೆಸಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಹೇಳು ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಹಾಸಿನಿ ಹೇಳು ಹ್ಯಾಪಿ ಬರ್ಡೇನು. ಅಂಕಲ್ ಹ್ಯಾಪಿ ಬರ್ಡೇ. ಅವನಿಗೆ ಒಂಚೂರು ಇದು ಬನ್ ಅಂತದ್ದು ಹಾಕು, ಕ್ರೀಮ್ ಅಂತದ್ದು ಹಾಕ್ಬೇಡ. ಅವಳಿಗೆ ತಿನ್ಸು. ಇಸ್ಕೋ ಹಾಸಿನಿ, ಇಸ್ಕೋ. ಅಪ್ಪಂಗೆ ತಿನ್ಸು, ನೀನು ತಿನ್ಸು ಅಪ್ಪಂಗೆ ಕೇಕ್ ತಿನ್ಸು. ನೀನು ತಿನ್ಸು ಚಿಂಕು, ನೀನು ತಿನ್ಸು. ಏಯ್ ನೀನು ತಗೊಂಡು ತಿನ್ಸು. ನೀನು ತಿನ್ಸು ಅಪ್ಪಂಗೆ ತಿನ್ಸು. ಲೇ ಅಪ್ಪಂಗೆ ತಿನ್ಸು, ಚೋಟಿಗೆ ತಿನ್ಸು ನೀನು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದೇ ಫಸ್ಟು ಟೈಮು ನಮ್ಮ ಹಸ್ಬೆಂಡು ಕೂಡ ಡೈರೆಕ್ಟಾಗಿ ಏನೂ ಮಾತಾಡ್ದಲೇ ಆರಾಮಾಗಿ ಕೂತ್ಕೊಂಡಿರೋದು ವಿಡಿಯೋಗೆ. ತೋರಿಸಿ ನಿಮ್ಮ ಹಸ್ಬೆಂಡ್ನ ಅಂತ ಇದ್ರಿ, ಇದ್ರಲ್ಲಿ ನೋಡ್ಕೊಳ್ಳಿ. ಯಾರ್ಯಾರಿಗೆಲ್ಲ ನಮ್ಮ ಹಸ್ಬೆಂಡು ವೀಡಿಯೋದಲ್ಲಿ ಬರಬೇಕಂತ ಇಷ್ಟ ಆಯಿತು ಅವರೆಲ್ಲ ನೋಡ್ಕೊಳ್ಳಿ ಅಷ್ಟೇ. ಅವ್ರೇನು ಫುಲ್ ಡೈರೆಕ್ಟಾಗಿ ಯಾವಾಗಲೂ ಕೂಡ ವೀಡಿಯೋಗೆ ಬರೋದಿಲ್ಲ, ಬಂದಿರೋದೇ ಅಪ್ರೂಪ ಅವರು. ಹಾಗೆಯೇ ನೈಟ್ಗೆ ನಾನು ಮಧ್ಯಾಹ್ನನೇ ಕಬಾಬ್ ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಎಲ್ಲನೂ ಕಲಿಸ್ಬಿಟ್ಟು ಅದನ್ನು ಇವಾಗ ತೆಗೆದುಬಿಟ್ಟು ಇವಾಗ ನಾನು ಕಬಾಬ್ ಹಾಕಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಚೂರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಈ ವ್ಲಾಗ್ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಥರ ಚೆನ್ನಾಗಿತ್ತು ಕಬಾಬು. ಫ್ರಿಜ್ಜಲ್ಲಿ ಮೊದಲೇ 1 ಅವರ್ ಮುಂಚೆನೇ ಕೂಡ ತೆಗೆದಿಟ್ಟಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಪರವಾಗಿಲ್ಲ, ಇನ್ನೊಂದು ಟೈಮ್ ಏನಾದರೂ ಮಾಡಿದಾಗ ಇನ್ನೂ ಚೆನ್ನಾಗಿ ಬರಲಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.